ಮಾಡಿದ್ದೀವಿ. ಅದು ಯಾವುದು ವೈಲೇಷನ್ ಆಗಿದೆ ಅಂದ್ರೆ ಯಾವುದು ವೈಲೇಷನ್ ಆಗಿದೆ ದಯವಿಟ್ಟು ಹೇಳಿ, ನಾನು ಅದನ್ನು ಕ್ಲಾರಿಫಿಕೇಶನ್. ರಾಜಾಶ್ರೀಯನ್ನು ನಮ್ಮಲ್ಲಿ ಏನಾದರೂ ರಾಂಗ್ ಆದರೆ ಮಂತ್ರಿಗಳಿಗೆ ಅದನ್ನೇನು ಹೇಳಬೇಕಾಗಿಲ್ಲ, ಎಲ್ಲಿಗೆ ಹೇಳಬೇಕೋ ಅಲ್ಲಿಗೆ ಹೇಳೋಣ. ಅದನ್ನು ವೈಲೇಷನ್ ರಾಜಶ್ರೀದು ಯಾವುದಾಗಿದೆ, ಮೀಟರ್ ರೇಟ್ ಯಾಕೆ ಡಿಸೈಡ್ ಆಗಿದೆ ಅನ್ನೋದನ್ನು ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳೋಣ. ನೀವೇ ರಿಪೇರಿ ಮಾಡಿಕೊಂಡ್ರೆ ಒಳ್ಳೇದು. ಇದ್ರೆ ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳೋಣ, ತೊಂದರೆ ಇಲ್ಲ. ಏನೂ ಆಗೇ ಇಲ್ಲ ಅಂತಿದೆ. KPC ಕಾಯ್ದೆ ಉಲ್ಲಂಘನೆ ಆಗಿಲ್ಲ, ನಿಮ್ಮದು ಪ್ರಕಾರ ಎಲ್ಲ ನಡೆದಿದೆ, ರೇಟ್ ಕರೆಕ್ಟ್ ಆಗಿದೆ. ಎಲ್ಲಿ ರೇಟ್ ಕರೆಕ್ಟ್ ಆಗಿದೆ ಮಿಸ್ಟರ್ ಮಿನಿಸ್ಟರ್? ಎಲ್ಲಿ ಕರೆಕ್ಟ್ ಆಗಿದೆ ರೇಟು? ಯು ಸ್ಟಿಲ್ ಸೇಯಿಂಗ್? ಹೇಳ್ಬೋದು, ನಿಮ್ಮ ಇಷ್ಟ. ನಾವು ಬಲ್ಕ್ ಆಗಿ ತಗೊಂಡಿಲ್ಲ, ಬರೀ ಹೊಸ ಕನೆಕ್ಷನ್ ಮಾತ್ರ. ನನಗೆ ಯಾಕ್ರಿ ಅದನ್ನು ಹೇಳ್ತಿದ್ದೀರಿ? ನಿಮ್ಮ ದರಿದ್ರದ ಹಣೆ ಬರಹಕ್ಕೆ ನಿಮ್ಮ ಗ್ರಾಚಾರದ್ದು ಅದರಿಂದ ಆಗಿರೋದು, ನನ್ನಿಂದಲ್ಲ. ನಾನು ಹೇಳಿದ್ನ ನಿಮಗೆ ಬಾಕಿ ಉಳಿಸ್ಕೋ ಎಸ್ಕಾಮ್ಗಳಿಗೆ ಅಂತ? ನಾನು ಹೇಳಿದ್ನ ನಿಮಗೆ? ನಾನು ತಿಂದಿದ್ನ ದುಡ್ಡನ್ನ ಹೇಸ್ಗೇನ? ನಾನು ಈ ಮಂತ್ರಿಗೆ ಹೇಳ್ತಿಲ್ಲ, ಇಡೀ ಸಿಸ್ಟಮ್ಗೆ ಹೇಳ್ತಾ ಇರೋದು. ನಾನು ತಿಂದಿದ್ನ ವೃಷಭಾವತಿ ಹೇಸಿಗೇನ? 10,000 ಕೋಟಿ 8,000 ಕೋಟಿ ಎಸ್ಕಾಮ್ಗಳಿಗೆ ಡ್ಯೂ ಉಳಿಸೋಕ್ಕೆ ನಿಮಗೆ ಕಟ್ಟಕ್ಕಾಗಲಿಲ್ಲ ಅಂತ ಅಂದಾಗ ರಾಜ್ಯ ಸರ್ಕಾರ ನಾನು ತಿಂದಿದ್ನ? ತಿಂದವ್ರು ನೀವು. ನಿಮ್ಮ ಮನೆಗಳಲ್ಲಿ ಇನ್ನೂ ಯಾವನಿಗೂ ಲಕ್ವ ಹೊಡೆದಿಲ್ಲ. ತಿಂದಿದ್ದಕ್ಕೆ ಲಕ್ವನೂ ಹೊಡಿಯಲ್ಲ ಯಾರ ಮನೆಯಲ್ಲೂ. ಹಂಗೆ ತಿಂತಾರೆ ಒಳ್ಳೆ. ಯಾರ್ರೀ ದುಡ್ಡು ಕಟ್ಟಕ್ಕಾಗಲ್ಲ ಅಂದರು? ಅದರಿಂದ ನನ್ನ ಇಷ್ಟ. ನೀವು ಯಾರು ಜಾರ್ಜ್ ಹತ್ರ ದುಡ್ಡಿದೆಯಲ್ಲ ಸಿಕ್ಕಾಪಟ್ಟೆ, ನೀವೇ ಕೊಟ್ಬಿಡಿ ಎಲ್ಲರಿಗೂ ಒಂದೊಂದು ಮೀಟರ್ನ ಪುಕ್ಕಟೆ ಕೊಟ್ಬಿಡಿ. ನಿಮ್ಮ ಹತ್ರ ದುಡ್ಡಿದೆಯಲ್ಲ ಸಿಕ್ಕಾಪಟ್ಟೆ, ಅಷ್ಟು ಮಾಡಕ್ಕೆ ನಿಮ್ಮ ಆಫೀಸರ್ಗಳ ಹತ್ರ ಯಾರ್ಯಾರ ಹತ್ರ ದುಡ್ಡಿದೆ ಎಲ್ಲರೂ ಕಲೆಕ್ಟ್ ಮಾಡ್ಕೊಂಡು ಕರ್ಕೊಂಬನ್ನಿ. ಯಾರ್ಯಾರು ಶ್ರೀಮಂತಿಕೆ ಇದೆ ನೋಡೋಣ. ಕೊಡಿ, ನೀವೇ ಕೊಡಿ. ನೀವೇ ಯಾರು ಹೇಳಕ್ಕೆ? ನಾನು ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ. ಆಯ್ತಪ್ಪ, ಚೀಫ್ ಮಿನಿಸ್ಟರ್ ಮನೆಗೆ ಫರ್ನಿಚರ್ನ ತಂದು ಹೊಸದು ಹಾಕಕ್ಕೆ ಕಾಸಿದೆಯಾ? ಕಾಸಿಲ್ಲದೆ ಇರೋ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಮನೆಗಳನ್ನ ಕಟ್ಕೊಡೋದೋ ಅಥವಾ ಮನೆಗಳಿಗೆ ಫರ್ನಿಚರ್ ತರೋದೋ, ಕಾರ್ಗಳನ್ನು ತರಕ್ಕೆ ಕಾಸಿದೆಯಾ? ಸಂಬಳ ಜಾಸ್ತಿ ಮಾಡಿಕೊಂಡು ಲಜ್ಗೆಟ್ ಅವ್ರ ಥರ ತಿನ್ನಕ್ಕೆ ದುಡ್ಡಿದೆಯಾ? ಗೃಹಲಕ್ಷ್ಮಿಗೆ ತಿಂಗಳಿಗೆ ದುಡ್ಡು ಕೊಡೋಕ್ಕಾಗದೇ ಇರೋ ಯೋಗ್ಯತೆ ಇಲ್ಲದೆ ಇದ್ದವರು ನೀವ್ಯಾಕ್ರಿ ತಗೊಂಡು ತಿಂತಾ ಇದ್ದೀರಿ ಅಂತ ನಾನು ಕೇಳಿದ್ರೆ ಹೆಂಗಿರುತ್ತೆ? ನಿಮ್ಗೆ ಏನು ಹಕ್ಕಿದೆ ಅಂತ. ನಾನು ಮನೆ ಕಟ್ಟಿದ್ದು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಕಟ್ಟವನು 5,000 ರೂಪಾಯಿ ಮೀಟರ್ ಹಾಕ್ಸೋಕ್ಕಾಗಲ್ವಾ ಅಂದಂಗೆ, ನೀನು ನನ್ನ ದುಡ್ಡಲ್ಲಿ ಇದೆಲ್ಲ ತಿಂದು ಬಂದು ತೇಗ್ತಿರೋ ನೀವು ಗೃಹಲಕ್ಷ್ಮಿಗೆ ಕಾಸು ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇರುವ ಕಚಡಗಳೇ ಅಂತ ನಾನು ಕೇಳಿದ್ರೆ ಏನಿರುತ್ತೆ? ಹೇಗಿರುತ್ತದು? ನೀವ್ಯಾರ್ರಿ ನಮಗೆ ಹೇಳಕ್ಕೆ? ಮೀಟರ್ ರೇಟು ಹೇಗಾಯಿತು ಹೀಗೆ ಹೇಳಿ. ನಿಮ್ಮ ಕಚಡ ಅಧಿಕಾರಿಗಳ ಬುದ್ಧಿಯಿಂದಾಗಿದ್ದಕ್ಕೆ ನಾನಲ್ಲ ಜವಾಬ್ದಾರಿ. ಬರುತ್ತೆ, ಬರಲಿ, ವಿ ವಿಲ್ ಟೇಕ್ ಇಟ್ ಅಪ್ ನಿಧಾನಕ್ಕೆ. ಎಸ್. ಸೊ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಸರ್. ಏನು ಉತ್ತರ ಬೇಕಾರೋ ಅವ್ರು ಕೊಟ್ಕೊಳ್ಳಿ, ಆಮೇಲೆ ನೋಡೋಣ ಅದನ್ನು. ಫಸ್ಟು ನಿಮ್ಮನ್ನು ನೇತಾಕಕ್ಕೆ ಏನು ಬೇಕು ಅದನ್ನು ಮಾಡ್ಕೊಳ್ಳೋಣ ವ್ಯವಸ್ಥೆ, ಆಮೇಲೆ ನೋಡೋಣ. ಇವ್ರನ್ನೇನು ಕೇಳೋದು ಬೇಡ, ನಿಮ್ಮನ್ನೇನು ಕೇಳೋದು ದಾದಪಿರಿ. ಅದನ್ನು ಐ ಆಮ್ ಟೆಲಿಂಗ್ ಜಾರ್ಜ್, ಲುಕ್ಸ್ ಲೈಕ್ ಯು ಆರ್ ಬೀಯಿಂಗ್ ಮಿಸ್ಲೆಡ್ ಕಂಪ್ಲೀಟ್ಲಿ. ಹಳೆ ಕೇಸ್ಗಳೆಲ್ಲ ಮಾಡ್ದಂಗೆ ನೀವು ತುಂಬ ಅಧಿಕಾರಿಗಳ ಮಾತು ಕೇಳೋದು ಜಾಸ್ತಿ. ಹೇಳಿದ್ದಕ್ಕೆಲ್ಲ ತಳ್ಳೆಳ್ಳಾಡಿಸ್ಕೊಂಡು ಹೋಗ್ತೀರಿ. ಯಾಕಂದರೆ ದೇವರು ನಿಮಗೆ ವಿಪರೀತವಾದ ಸಂಪತ್ತನ್ನು ಕೊಟ್ಬಿಟ್ಟಿದ್ದಾನೆ. ಏನಾಗಬೇಕು? ಹಾಗಾಗಿ ಸಾಕು. ಎಲೆಕ್ಷನ್ನು ರಾಜಕಾರಣನ ಮನೋಸ್ಥಿತಿಗೆ ಬಂದವರು ಬಾಯಿ ಬಂದಂಗೆ ದಾರಿ ತಪ್ಪಿಸ್ತಿದ್ದಾರೆ ಆಫೀಸರ್ಗಳು. ಒಬ್ಬೊಬ್ಬ 6 ಪೋಸ್ಟು 7 ಪೋಸ್ಟನ್ನು ಇಟ್ಕೊಂಡು ಅಡಿಷನಲ್ ಚಾರ್ಜಲ್ಲಿ. ಯು ಆರ್ ಗೆಟಿಂಗ್ ಕಾಟ್ ಬಿಕಾಸ್ ಆಫ್ ಹಲ್ಕಟ್ ಕೆಲಸದ ಅದರ್ಸಿಂದ. ಫೇಸ್ ಇಟ್ ಆರ್ ಕರೆಕ್ಟ್ ಇಟ್, ಚಾಯ್ಸ್ ಇಸ್ ಯುವರ್ಸ್.